ಶಿವಮೊಗ್ಗ ನಗರದ ವಿದ್ಯಾನಗರ ಸಹ್ಯಾದ್ರಿ ಕಾಲೇಜ್ ಆವರಣದಲ್ಲಿರುವ ಸಹ್ಯಾದ್ರಿ ವಿದ್ಯಾರ್ಥಿಗಳ ಹಾಸ್ಟೆಲ್ ಹಾಗೂ ಸಹ್ಯಾದ್ರಿ ಮಹಿಳಾ ವಿದ್ಯಾರ್ಥಿ ನಿಲಯ ಹಾಸ್ಟೆಲ್ ಹಾಗೂ ರಾಗೇಗುಡ್ಡ ಕುವೆಂಪು ನಗರದ ವಿದ್ಯಾರ್ಥಿಗಳ ಸ್ಪೋರ್ಟ್ಸ್ ಹಾಸ್ಟೆಲ್ ಕಾಂಗ್ರೆಸ್ ಮುಖಂಡ ಎಚ್ಎಸ್ಸಿ ಯೋಗೇಶ್ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಭೇಟಿ ನೀಡಿ ನೆರೆ ದೇಶಗಳ ಯುದ್ಧದಿಂದ ದೇಶಾದ್ಯಂತ ಅಡುಗೆ ಅನಿಲದ ಕೊರತೆ ಇದ್ದು ಸಿಲಿಂಡರ್ ಪೂರೈಕೆ ಬಗ್ಗೆ ವಾರ್ಡನ್ ಹಾಗೂ ಸಂಬಂಧಪಟ್ಟ ಸಿಬ್ಬಂದಿ ಅಧಿಕಾರಿಗಳಿಂದ ಮಾಹಿತಿ ಪಡೆದಿದ್ದಾರೆ. ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಕಳುಹಿಸಿ ಸುಮಾರು 150ರಿಂದ 250 ವಿದ್ಯಾರ್ಥಿಗಳ ಸಂಖ್ಯೆಯ ಎಲ್ಲ ಹಾಸ್ಟೆಲ್ನಲ್ಲಿ ಇದ್ದು ಪ್ರತಿನಿತ್ಯ ಗ್ಯಾಸ್ ಅಗತ್ಯತೆ ಇದ್ದು ಹಾಗೂ ಸಂಬಂಧಪಟ್ಟ ಗ್ಯಾಸ್ ಏಜೆನ್ಸಿನೊಂದಿಗೆ ಕರೆ ಮಾಡಿ ಮಾತನಾಡಿ ಮುಂದೆ ಕೊರತೆ ನೀಗಿಸಲು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಶಿವಮೊಗ್ಗ ನಗರ ಉತ್ತರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಎಂಎಸ್ ಶಿವಕುಮಾರ್ ರವರು ಹಾಗೂ ವಿದ್ಯಾನಗರ ಮಾಜಿ ಮಹಾನಗರ ಪಾಲಿಕೆ ಸದಸ್ಯರಾದ ವಿಶ್ವನಾಥ್ ಕಾಶಿ ರವರು ಹಾಗೂ ಮುಖಂಡರಾದ ರಂಗೇಗೌಡರವರು ಹಾಗೂ ಚಂದ್ರಶೇಖರ್ ಅವರು ಉಪಸ್ಥಿತರಿದ್ದರು. ನಿರಂತರ ಕೊಡ್ತೀರಾ? ಅಲ್ಲಲ್ಲ 2-3 ದಿವಸದಲ್ಲಿ ಇನ್ನೂ ಪರಿಸ್ಥಿತಿ ಬಿಗಡಾಯಿಸುತ್ತೆ ಅಂತ ನಮ್ಮ ಯೋಚನೆ ಇರೋದು ಅಲ್ವಾ? 2-3 ದಿವಸದಲ್ಲಿ ಈಗ ನೀವು ಸಪ್ಲೈಯರ, ನೀವು ಕಾಂಟ್ರಾಕ್ಟ್ ತಗೊಂಡ್ರಲ್ಲ, ಇಂಡೆಂಟ್ ಇವರು ಹಾಕಿದಾರೆ. ಈಗ ಇಂಡೆಂಟ್ ಹಾಕಿದ್ಮೇಲೆ ಇನ್ನೊಂದು 2-3 ದಿವಸ ಆದ್ರೆ ನಿಮ್ಗೆ ಅಕಸ್ಮಾತ್ ಕೊಡದಲ್ಲಿದ್ರೆ ನೀವು ಶಿವಮೊಗ್ಗ ಗ್ಯಾಸ್ನವ್ರ ಹತ್ರ ಹೋಗಿ ಇಷ್ಟಿಷ್ಟು ಬೇಕು ಕೊಡ್ಬೋದೋ ಕೊಡಕ್ಕಾಗಲ್ಲ ಅಂತನಾ? ಗ್ಯಾಸ್ ಇದೆ ಆಯ್ತು ಅಂತಾರೆ, ಮಕ್ಕಳು ಕೂತಿದ್ದಾರೆ. ಕಟ್ಟಿಗೆ ಸ್ಟಾಕ್ ಇಟ್ಕೊಂಡಿದ್ದೀರ ಮಾತಾಡಿ ಬನ್ನಿ ಸರ್. ಕೊಡಿಸ್ತೀನಿ ಲೋಡ್ ತಂದಿರ್ಬೇಕು. ಅದು ಇಲ್ಲಿ ತಗೊಳಕ್ಕೆ ಒಂದು 100 ಮಣಿಕೆ ಇದೆಲ್ಲ ಯಾಕೆ ಕೇಳಿದ್ರೆ ಮುಂಚೆ ನಿಮ್ಗೂ ಇದು ಒಂಥರ ಗಂಟೆ ಮಕ್ಕಳಿಗೆ ಸಮಸ್ಯೆ ಆಗ್ಬಾರ್ದು. ಚಂದ್ರಪುರ ನೋಡ್ಬೋದು ಸರ್. ನೀವು ಒಂದು ಕಿವಿ ಮಾತಾಡ್ತೀರಿ, ನೀವು ಜವಾಬ್ದಾರಿ ಇದೆ ಅಂತ 100 ಜನ ಪಾಠ ಕೊಟ್ಟಿದ್ದೀರಿ. ಈ ಇದನ್ನ ಮಕ್ಳು ಎಷ್ಟಿದ್ದಾರೆ ಅಂತ ಸ್ವಲ್ಪ ಲೆಕ್ಕ ಯಾವಾಗ ಲೆಡ್ಜರ್ ಇವ್ನು ಯಾರಿಗೂ ಒಬ್ಬ ನೀವು ಫೋನ್ ಮಾಡಿ ಎಷ್ಟು ಜನ ಇದ್ರಪ್ಪ, ಎಷ್ಟು ಜನ ಹೋದ್ರಪ್ಪ ಸರ್, 1 ನಿಮಿಷ ಫೋನ್ ಮಾಡ್ತೀನಿ ಅಂತ ಹೇಳ್ಕೊಂಡು ಇಟ್ಬಿಟ್ಟು ಇದು ಮಾಡ್ಕೊಂಡು ಕ್ರಾಶ್ ಚೆಕ್ ಮಾಡ್ಕೊಂಡು ಹೇಳ್ಬಿಟ್ರೆ ಮುಗಿದೋಯ್ತು. ಯಾಕೆ ಅಂತ ಹೇಳಿದ್ರೆ ನಾನು ಬಹಳ ಯಾಕಂದ್ರೆ ಕೆಲವು ಸಲ ಸಮಸ್ಯೆಗಳು ಏನು ಇಷ್ಟೇ ಇರೋದು ಸ್ಟಾಕ್ ಒಂದೇ ಇರೋದು ಒಂದೇ ಇರೋದು ಬನ್ನಿ. ನೀನು ಒಂದೇ ಸ್ಟಾಕ್ ಇರೋದು ಅದಿಲ್ಲ. ಈಗ ಬರೋದು ಹಾಕಿದ್ದೀರಾ? ಅಲ್ಲ ಆಯ್ತು. ನಿಮ್ಗೆ ದಿವಸಕ್ಕೆ ಎಷ್ಟು ಗ್ಯಾಸ್ ಬೇಕು? ಒಂದು ಗ್ಯಾಸ್ ಖಾಲಿ ಆಗುತ್ತೆ ನಿಮಗೆ. ಸೊ ಇದನ್ನ ಈಗ ಅಲ್ಲಿ ಬರ್ದಾಕಿದ್ದೀರಾ? ಬಟ್ರಿ ಫೋನ್ ಎಷ್ಟೆಲ್ಲ ನೋಡ್ತಾ ಇದ್ದೀರಾ? ಯುದ್ಧ ಆಗ್ತಾ ಇದೆಯಲ್ಲ, ಯುದ್ಧದಲ್ಲಿ ಏನ್ ಕೇಳ್ತಾ ಇದಾರೆ? ಏನು ಇಂಡಿಯಾಗೆ ಏನ್ ತೊಂದರೆ ಆಗ್ತಿರೋದು ಹೇಳಿ ಜಾಸ್ತಿ? ಗ್ಯಾಸ್ ಇದ್ದು ಎಲ್ಲ ಕಡೆನು. ಬೆಂಗಳೂರು ಹೋಟ್ಲೆಲ್ಲ ಮುಂಚೆ ಇರಲ್ಲ, ಶಿವಮೊಗ್ಗದಲ್ಲಿ ನಾಳೆಯಿಂದ ಕೆಲವೊಂದಿಷ್ಟು ಹೋಟ್ಲುಗಳು ಮುಚ್ತಾರೆ ಅಂತ ಬಟ್ರೆ ಅದೇ ಈಗ ಹಾಸ್ಟೆಲ್ಗೆ ಬಂದಿದ್ವಿ. ಈಗ ನೀವು ಇಲ್ಲಿ ಗ್ಯಾಸ್ ಬಂದಿದೆ, ಈಗ ನೀವು ಮತ್ತೆ ಎಕ್ಸ್ಟ್ರಾ ಗ್ಯಾಸಿಗೆ ಅಂದ್ರೆ ಹಾಕಿದಿರಾ? ಯಾವತ್ತು ಹಾಕಿದ್ರಿ? ಯಾವತ್ತು ಕೊಡ್ತಾರಂತೆ? ಶನಿವಾರ ತನಕ ಆಗುತ್ತೆ. ಇವ್ರು ದಿವಸಕ್ಕೆ 1 ಗ್ಯಾಸ್ ಬೇಕು ಅಂತಾರೆ. 30 ಹಾ
ಸಿಗುತ್ತೆ. ಹಾ, ಒಂದು ಎಕ್ಸಾಸ್ಟ್ ಫ್ಯಾನ್ ಕೊಡಿಸ್ತಾರೆ, ಒಂದು ಎಕ್ಸಾಸ್ಟ್ ಫ್ಯಾನ್ ಹಾಕೊಡಿ ಆಯ್ತಾ. ಮೇಡಮ್ಗೂ ಮಾತಾಡ್ತಾರೆ. ಇಲ್ಲೇನು ನಿಂತ್ಕೊಳಕ್ಕೆ ಆಗಲ್ಲ ಪಾಪ, ಅಡುಗೆ ಹೆಂಗ್ ಮಾಡ್ತೀರಾ ನೀವು? ಮತ್ತೆ ಈಗ ಒಂದು ಗ್ಯಾಸ್ ಇದೆ ಇಲ್ಲಿ, ನಾಳೆ ಗುರುವಾರ ನಾಳೆ ಶುಕ್ರವಾರ, ದಿನಕ್ಕೆ ಒಂದು ಸಿಲಿಂಡರ್ ಅಂದ್ರೆ ನಿಮ್ಮ ಹತ್ರ 2 ಸಿಲಿಂಡರ್ ಸ್ಟಾಕ್ ಇರಬೇಕು. ಇಲ್ಲಿ ನಮಸ್ಕಾರಮ್ಮ. ಏನು ಮಾಡಿಗೆ? ಊಟ ಚಪಾತಿ ತಿಂತಾರೆ ಸರ್. ಚಪಾತಿ ತಿಂದು ನಾವು 8 ಜನ ಬಂದ್ವಿ ಈಗ. ಮತ್ತೆ ಗ್ಯಾಸ್ ಎಷ್ಟಿದೆ? ಸರ್ ಸರ್ ಗ್ಯಾಸು ಹಾಸಿರೇನು ಸರ್? ಹಾ, ಗ್ಯಾಸ್ ಸ್ಟಾಕ್ ಇದೆ ನಿಮ್ಮ? ಹಾಂ ಸರ್ ಇದೆ ಸರ್. ವೆರಿ ಗುಡ್. ಸೊ ಇದನ್ನ ಒಂದು ಗ್ಯಾಸ್ ಎಷ್ಟು ದಿವಸ ಬರುತ್ತೆ? ನಮಗೆ ಒಂದು ವಾರಕ್ಕೆ 2-3 ಬರುತ್ತೆ ಸರ್. ಹಾ, ಒಂದು ವಾರಕ್ಕೆ 3 ಸಿಲಿಂಡರ್ ಅಂತ ಕಂಪಲ್ಸರಿ. ಎಷ್ಟು ಜನ ಇದ್ರು? ನಾವು ಹುಡುಗರ ಸರ್ 125 ಜನ ಇದ್ದಾರೆ. ಲೇಡೀಸ್ದು ವೇಟ್ ಸರ್ ಸರ್ ಜೆಂಟ್ಸ್ ಅಲ್ಲಲ್ಲ, ಅಲ್ಲಿ ಮದುವೆ ಅಲ್ಲಿ ಇನ್ನೊಂದು ಅಷ್ಟು ಇಲ್ಲೇ ಲೇಡೀಸ್ ಇನ್ನೊಂದು ಬರ್ತಲ್ಲ, 1 ಲೀಟರ್ ಒಂದು ಕೊಡಿ. ನ್ಯೂಸ್ ಸರ್ವಿಸ್ ಅಲ್ಲ ಇಲ್ಲಿ? ನ್ಯೂಸ್ ಸರ್ವಿಸ್ ಅಲ್ಲ ಇಲ್ಲಿ ಬರುತ್ತೆ. ಯೂತ್ ಆಫೀಸರ್ ಹಾ, BCM ಮಾಸ್ಟರ್ ಬರ್ತಾರೆ. BCM ಇವರಿಗೆ ಶೋಭಾ ಮಂಡಲ ಹಾಸ್ಟೆಲ್ ಬಂದಿದ್ವಿ ಇಲ್ಲಿ. ಇದು ಶಾಂತಿನಗರ, ಕೋಂಪನಗರ ಮೇಡಮ್. ನಿಮ್ದೇ ಅಲ್ವಾ ಈ ವಿಚಾರಣೆ, ಮೇಲ್ವಿಚಾರಣೆ? ಅದೇ ಗ್ಯಾಸ್ ಚೆಕ್ ಮಾಡೋಣ ಅಂತ ಬಂದ್ವಿ. ಗ್ಯಾಸ್ ಸ್ಟಾಕ್ ಇದೆ ಇದೆ, ಆದ್ರೂ ಕೂಡ ಒಂದು DC ಅವ್ರಿಗೆ ಇವರಿಗೆಲ್ಲ ಒಂದು ಮನವಿ, ಆಮೇಲೆ ಗ್ಯಾಸ್ ಏಜೆನ್ಸಿ ಅವರಿಗೆಲ್ಲ ಒಂದು ಮನವಿ ಮಾಡ್ಕೊಂಬಿಡಿ. ಏನಂತ ಹೇಳಿದ್ರೆ ನಿಮ್ಗೂ ಗೊತ್ತಿದಿಲ್ಲ ಸ್ಕೇರ್ಸಿಟಿ ಬಗ್ಗೆ, ಅದಕ್ಕೋಸ್ಕರನೇ ಮಾಡ್ಕೊಳ್ಳಿ. ಯಾಕಂದ್ರೆ 100-150 ಜನ ಮಕ್ಕಳಿರೋದ್ರಿಂದ ಅದನ್ನ ಈಗ ನಾವು ಒಂದು 2-3 ಹಾಸ್ಟೆಲ್ ವಿಸಿಟ್ ಮಾಡಿದ್ವಿ. ಎಲ್ಲಾ ಕಡೆನೂ ಕೂಡ ಹೇಳಿದ್ವಿ, ಈ ನಿಮ್ಮ ಹಾಸ್ಟೆಲ್ 4 ಇರೋದು, ಇನ್ನು ಎಲ್ಲಾ ಕಡೆ 1-2 139 ಹಾಸ್ಟೆಲ್ಗೂ ನಾಳೆ DC ಸಾಹೇಬ್ರಿಗೆ ಕಂಡು ನೀವು ಒಂದು ಇದು ಮಾಡಿ ಅವ್ರ ಹತ್ರ ಎಷ್ಟೆಷ್ಟಿದೆ ಸ್ಟಾಕ್ ನ ತಗೊಳ್ಳಿ ನೀವು ಆಫೀಸಿಗೆ ಹೋದಾಗ ನಾಳೆ ದಯವಿಟ್ಟು. ಹಾ, ಓಕೆ ಮೇಡಮ್, ಓಕೆ, ಒಳ್ಳೆದಾಗಲಿ. ಮಕ್ಕಳಿಗೆ ಊಟಕ್ಕೆ ತೊಂದರೆ ಆಗ್ಬಾರ್ದು. ಹಾಂ ಸರ್. ಈಗ ಬೇರೆ ಏನಾದ್ರು ಇದ್ರೆ ತರ್ಬೋದು. ಈಗ ಉಪ್ಪಿಲ್ಲ ಅಂತ ಹೇಳಿದ್ರೆ ಇದನ್ನ ಬಿಡಪ್ಪ ಇವತ್ತೊಂದು ಸಾನ್ಬೋದು. ಗ್ಯಾಸ್ ಇಲ್ಲ ಅಂತಾರೆ ಎಂತ ಮಾಡ್ತೀರಾ? ಸಕ್ಕರೆ ಇಲ್ಲ ಅಂದ್ರೆ ಬೆಲ್ಲ ಹಾಕ್ಬೋದು. ಒಂದು 10 ದಿವಸ ಆಯ್ತು ಸರ್ ಪ್ರಾಬ್ಲಮ್ ನಮ್ದು. ಅವಾಗ ಇಂಜೆಕ್ಟ್ ಏಜೆನ್ಸಿ ಅವ್ರು ಕೇಳಿದ್ರೆ ಸರ್ ಏಜೆನ್ಸಿ ಏನು ಮಾಡ್ಕೊಂಡು ಮಂತ್ಲಿ ನೀಟ್ ಆಗ್ತದೆ, ನಾವು ವಾರಕ್ಕೆ ಇಂಜೆಕ್ಟ್ ಕೊಡಿ ಅಂತಿದ್ರು. ನಾವು ಡಿಸ್ಟ್ರಿಕ್ಟ್ ಆಫೀಸರ್ ಮತ್ತು ಡಿಸ್ಟ್ರಿಕ್ಟ್ ಫುಡ್ ಆಫೀಸರ್ ಹೇಳಿದ್ದಾರೆ. ಸೊ ನಮಗೆ ಪರಿಚಯ ಕಡೆಯಿಂದ ನಮಗೆ ಬೇಕಿರೋ ರಿಕ್ವೈರ್ಮೆಂಟ್ ಹೇಳಿ ಸರ್, ನಾವು ಸ್ಟಾಕ್ ಮಾಡ್ತೀವಿ. ಅದು ಡಿಗ್ರಿ ಜೆಂಟ್ಸ್ ಹಾಸ್ಟೆಲ್, ಲೇಡೀಸ್ ಹಾಸ್ಟೆಲ್ ಅಲ್ಲಿ ಸ್ಟಾಕ್ ಇಲ್ಲ, ನಿಮ್ಮಲ್ಲ ನಾವು ಸ್ಟಾಕ್ ಇಲ್ಲ. ಪರಿಚಯ ಇರಲ್ಲ ಸರ್. ಆಮೇಲೆ ನಾವು ಫಸ್ಟ್ ಹೇಳ್ಕೊಡ್ತೀನಿ ಸರ್. ಏನ್ ಪರಿಚಯ ಇದ್ರು ಕೂಡ ಅವ್ರ ಹತ್ರ ಇಲ್ಲ ಅಂದ್ರೆ ಏನ್ ಮಾಡ್ತೀವಿ? ಹೌದು, ಆಮೇಲೆ ಅವ್ರ ಹತ್ರ ಇದ್ರೂ ಕೂಡ ದುಡ್ಡಿ ಮಾಡ್ಕೊಳ್ಳೋಕೆ ಶುರು ಮಾಡ್ತಾರೆ. ಗ್ಯಾಸ್ ರೇಟ್ ಈಗ ಎಷ್ಟು ದಿವಸಕ್ಕೆ ಒಂದ್ಸಲ ಚೆನ್ನಾಗಿರುತ್ತಾ? ಏನೋ ಬರ್ತೀವಿ ಅಂತ ಹೇಳ್ಕೊತಿದ್ದೇನೆ ಇಲ್ವಾ? ಏನಿಲ್ಲ, ನಾವು ನನ್ನ ಹೆಸರು ಯೋಗೇಶ್ ಅಂತೇಳಿ ಇಲ್ಲಿ MLA ಎಲೆಕ್ಷನ್ ನಿಂತಿದ್ವಿ, ಎಲ್ಲ ಕಾಂಗ್ರೆಸ್ ಪಾರ್ಟಿ ಬಂದಿದ್ವಿ. ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮಾದೇವ ಪರಿಚಯ ಇರ್ಬೇಕು ನಿಮಗೆ, ಇಲ್ಲೇ ಇರ್ತಲ್ಲ ನಮ್ಮ ವಾರ್ಡಾಧ್ಯಕ್ಷರು ಕೂಡ ಚಂದ್ರಶೇಖರ್ ಶಿವ ಅವರು. ಗ್ಯಾಸ್ ಬಗ್ಗೆ ನೀವೆಲ್ಲ ನೋಡಿದ್ರಲ್ವಾ, ನೀವೇ ನೋಡ್ತಾ ಇದ್ರಲ್ವಾ? ಸೊ ಅದಕ್ಕೆ ಗ್ಯಾಸ್ ಎಷ್ಟಿದೆ ಏನು ಸ್ಟಾಕು ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಮುಂದೆ ಸ್ಕೇರ್ ಸಿಟಿ ಆದ್ರೆ ಏನು ಕ್ಲೋಸ್ ಆಗಿದ್ದಾವೆ ಬೆಂಗಳೂರಲ್ಲಿ, ಹಸಿ ತರಕಾರಿ ತಿನ್ನೋ ಪರಿಸ್ಥಿತಿ ಬಂದ್ಬಿಟ್ಟಾತು ಅಂತ ಹೇಳಿ ಅದಕ್ಕೋಸ್ಕರನೇ ಬಂದಿದೆ. ಈಗ ಗ್ಯಾಸ್ ಇಲ್ಲ ಅಂತಂದ್ರೆ ಏನು ಮಾಡೋಕ್ಕೆ ಆಗಲ್ಲ. ಸೌದೆಯಲ್ಲಿ ಈಗೆಲ್ಲ ಸೌದೆಯಲ್ಲಿ ಸಿಗ್ತೈತೆ, ಆಮೇಲೆ ಸೌದೆ ಸಿಕ್ಕರು ಅಮ್ಮ ಮಾಡೋ ಅಭ್ಯಾಸ ಐತಿನಮ್ಮ. ಹೆಂಗೆ ಸುಮ್ಮನೆ ಅಂತ ಹೇಳ್ತಾರೆ, ಎಷ್ಟು ಕಷ್ಟ ಆಗ್ತದೆ ಸೌದೆ ಸಿಕ್ಕರೆ. ಹಂಗಿದ್ರೆ ಅಭ್ಯಾಸ. ಎಲ್ಲಿ ಯಾವ ಕಾಲೇಜ್ ಎಲ್ಲ ಜಾಸ್ತಿ? ಇಲ್ಲಿಂದ ಸಹ್ಯಾದ್ರಿಗೆ ಹೆಂಗೆ ಬಸ್ಗೆ ಹೋಗ್ತೀರಾ? ಶರತ್